ಬರಲ್ಲ. ಹಿಂಗೆಲ್ಲ ಹೇಳ್ತಾ ಇದ್ದಾಗ ನಾವು ಹೋಗ್ಲಿಲ್ಲ ಅಂದ್ರೆ ನಮ್ಮನ್ನ ಶೇಮ್ ಶೇಮ್ ಅಂತ ಹೇಳ್ಬಿಡ್ತಾರೆ. ಸ್ಟಾರ್ಟ್ ಆಯ್ತು. ಅಯ್ಯೋ 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 ಯಮ್ಮ, ಎಂಜಾಯ್ ಮಾಡಿ ಬರ್ತಾ ಇದೀನ. ಅಚ್ಚು ಏನಾಯ್ತು? ಅಚ್ಚು ಏನಾಯ್ತು ಅಚ್ಚು? ಅಯ್ಯೋ ಅಚ್ಚು ಏನಾಯ್ತು ಏನು? ಆಂಟಿ ಅವಳನ್ನ ಎತ್ಕೊಂಡ್ ಬನ್ನಿ ಆಂಟಿ, ಒಂದ್ ಕಡೆ ಕೂರ್ಸೋಣ. ಆಯ್ತು ಚುಪ್ಪಿ. ಅಚ್ಚು ಏನಾಯ್ತು ಅಚ್ಚು? ಮಾತಾಡಚ್ಚು. ಅಯ್ಯೋ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಅಚ್ಚು ಮಾತಾಡಚ್ಚು. ಅಯ್ಯೋ ಇವ್ರ ಪಪ್ಪ ಬಂದ್ರೆ ಏನಂತ ಹೇಳಿ ನಾನು? ವಂಡರ್ಲಾದಲ್ಲಿ ಆಟ ಆಡೋದು ಬೇಡ ಏನು ಬೇಡ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಈಗ. ಏನು ವಂಡರ್ಲಾದಲ್ಲಿ ಆಟ ಆಡೋದು ಬೇಡ ಅಂತ ಕರ್ಕೊಂಡು ಹೋಗ್ಬಿಡ್ತಾರಾ? ಛೀ ಎದ್ದು ಮೇಲೆ ಅಚ್ಚು. ಯಮ್ಮ, ಯಾಕಮ್ಮ ಛೀ ಅಂತ ಹೇಳ್ತಾ ಇದ್ದೀರಾ? ಏನಚ್ಚು ಇಷ್ಟ ತನಕ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನಾವೇನು ಅಂತ ಅಂದ್ಬಿಟ್ಟು ತುಂಬಾ ಹೆದರ್ಕೊಂಡ್ಬಿಟ್ವಿ. ನಾನು ಆಕ್ಟಿಂಗ್ ಮಾಡ್ಲಿಲ್ಲ ಅಮ್ಮ, ನಾನು ಆ ರೋಲರ್ ಕೋಸ್ಟರ್ ಅಲ್ಲಿ ಹೋದ್ನಲ್ಲ, ಹಂಗೆ ತಲೆ ತಿರುಗಿ ಬಿದ್ಬಿಟ್ಟೆ ಗೊತ್ತಾ? ಅದಕ್ಕೆ ಈ ತರ ಅಚ್ಚು ತಲೆ ತಿರುಗಿ ಬಿದ್ಬಿಟ್ಟೆ ಅಂತ ಅಂದ್ಬಿಟ್ಟು ನಾವು ಹೆದರ್ಕೊಂಡ್ರೆ ನೀನು ಈ ತರ ಕೂಗ್ತಾ ಇದೀಯಾ? ನೀವೇ ಪಾಪ ವಂಡರ್ಲಾದಲ್ಲಿ ಆಟ ಆಡೋದು ಬೇಡ ಅಂತ ಕರ್ಕೊಂಡು ಬಿಡ್ತಾರೆ ಅಂತ ಹೇಳಿದ್ರಿ, ಅದಕ್ಕೆ ನಂಗೆ ಹೆದರಿಕೆ ಆಗ್ಬಿಟ್ಟು ಅದಕ್ಕೆ ಹಂಗೆ ಕೂಗಿದ್ದು. ಏನ್ ಕೂಗ್ತಿ ಅಚ್ಚು ನೀನು? ಇದೇನ್ ಮನೆ ಅನ್ಕೊಂಡಿದ್ಯಾ? ಹೊರಗಡೆ ಬಂದಿದೀವಿ, ಸ್ವಲ್ಪ ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಗೊತ್ತಿಲ್ವ ನಿಂಗೆ? ನನ್ಗೆ ಒಂಥರ ಆಗ್ತಾ ಇದೆ ಗೊತ್ತಾ? ಅದ್ ಯಾಕೆ ಹಂಗೆ ಕೂಗೋದು? ಗಂಟ್ಲಲ್ಲಿ ಏನಾದ್ರು ಇದೆಯಾ ನೋಡು. ಸರಿ ಸರಿ, ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ರೆ ಯಾವ್ದ್ರಲ್ಲ ಆಟ ಆಡಕ್ಕಾಗಲ್ಲ. ನಡೀರಿ ಮೊದ್ಲು ಇಲ್ಲಿಂದ. ಅಚ್ಚು ಏನು ನಿಮ್ದಕ್ಕೆ ಅಮ್ಮ ಈ ತರ ಮುಖಕ್ಕೆ ಉಗ್ದು ಬಿಟ್ಟು ಹೋಗ್ತೈತೆ? ಏನ್ ಹೇಳ್ದೆ? ಅರೆ ಅಚ್ಚು ನಿಮ್ದು ಅಮ್ಮ ಏನು ನಿಂಗೆ ಮುಖದ ಮೇಲೆ ಹಿಂಗೆ ಉಗ್ಬಿಟ್ಟು ಹೋಗ್ತೈತಿ ಅಂತ ಹೇಳ್ದೆ. ಹೌದಾ? ಇಲ್ಬಾ. ಎಲ್ಲಿ? ನಾನು ಹಿಂದೆ ನಿತ್ಕೋ. ಇಲ್ಲ ಹಂಗೆ ತಿರುಗಿ ನಿತ್ಕೋ. ಹಿಂಗೆ ಹಂಗೆ. ಅಮ್ಮಿ, ನಿಮ್ಮಿಬ್ರಿಗೂ ಈ ತರ ಏನಾದ್ರೂ ಬೇಕಾ? ಇಲ್ಲಿಂದ ಓಡ್ತೀರಾ? ಎಲ್ರು ಎಂಜಾಯ್ ಮಾಡಿದ್ರಾ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೂಪರ್ ಇತ್ತು. ನೀರೆಲ್ಲ ನಮ್ಮ ಮೇಲೆ ಬಿದ್ಬಿಟ್ಟು ಈ ಟ್ರೈನ್ ಅಲ್ಲಿ ಹೋಗಕ್ಕೆ ಎಷ್ಟು ಎಂಜಾಯ್ ಆಗಿದೆ ಗೊತ್ತಾ ಪಪ್ಪ? ಸರಿ, ನಿಮ್ಮಮ್ಮ ಅವರನ್ನ ಕರ್ಕೊಂಡೋದ್ರು, ಏನ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ಆಯ್ತು ಪಪ್ಪ.
ಸ್ವೀಟಿ ಏನಾಯ್ತಾ ಹುಡುಗಿಗೆ ವಾಂತಿ ಮಾಡ್ತಾ ಇದ್ದಾಳೆ? ಅಯ್ಯೋ ಅದೇನ್ರಿ ಕೇಳ್ತೀರಾ, ಒಬ್ಬೊಬ್ರು ನಾನು ಇದ್ರಲ್ಲಿ ಆಡ್ತೀನಿ ಅದ್ರಲ್ಲಿ ಆಡ್ತೀನಿ ಅಂತ ಆಟ ಆಡ್ಬಿಟ್ಟು ಬಂದು ಒಬ್ಬೊಬ್ರಾಗ ವಾಂತಿ ಮಾಡ್ತಾ ಇದ್ದಾರೆ ರೀ. ರೇಷ್ಮಾ ಏನಾಯ್ತು, ಯಾಕೆ ವಾಂತಿ ಮಾಡ್ತಾ ಇದೀಯಾ? ರೇಷ್ಮಾ ಬಾರಮ್ಮ, ನಾನು ಏನಾದ್ರೂ ಕೊಡಿಸ್ತೀನಿ ತಿಂಡಿ. ಆಯ್ತು ಅಂಕಲ್. ಪಪ್ಪ ಅವಳಿಗೆ ಮಾತ್ರ ಯಾರು ತಿಂಡಿ ಕೊಡಿಸ್ತಾ ಇದೀರಲ್ಲ, ನನಗೂ ಕೊಡಿಸಿ ಪಪ್ಪ. ನಾನಾಗ್ಲೇ ತಲೆ ತಿರುಗಿ ಬಿದ್ಬಿಟ್ಟೆ ಗೊತ್ತಾ ಪಪ್ಪ. ಹೌದಾ ಅಚ್ಚು? ಹೌದು ಪಪ್ಪ. ಸ್ವೀಟಿ ಮಕ್ಳಿಗೆ ಏನಾದ್ರೂ ತಿಂಡಿ ಕೊಡಿಸ್ಬಿಟ್ಟು ಬರ್ತೀನಿ. ಅದ್ಯಾಕ್ರಿ ತಿಂಡಿ ಕೊಡಿಸ್ತೀರಾ ಇಷ್ಟೊತ್ನಲ್ಲಿ? ಟೈಮ್ ಆಯ್ತಲ್ಲ ನೋಡಿ, ಎಲ್ರು ಊಟಕ್ಕೆ ಹೋಗಿದ್ದಾರೆ, ನಡೀರಿ ಊಟ ಮಾಡೋಣ. ಹೌದಲ್ಲ, ಸರಿ ಆಯ್ತು ನಡಿ ಎಲ್ರು ಊಟ ಮಾಡೋಣ. ಮಕ್ಳೆಲ್ಲ ಆಟ ಆಡಿದ್ರೇನ್ರಿ? ಎಲ್ರು ಆಟ ಆಡಿದ್ರು ಸ್ವೀಟಿ. ಅಲ್ಲಿ ನೋಡಲ್ಲಿ ಇನ್ನೂ ಆಟ ಆಡ್ತಾ ಇದ್ದಾರೆ, ತಡಿ ಕರ್ಕೊಂಬರ್ತೀನಿ. ಸರಿ ಎಲ್ರು ಬನ್ನಿ, ಹಿಂಗೆ ನಡ್ಕೊಂಡು ಹೋಗೋಣ. ಏಯ್ ರೇಷ್ಮಾ ಏನಾಯ್ತು, ಯಾಕೆ ನಿಂತ್ಕೊಂಡಿದ್ಯಾ? ಬಾ ಹೋಗೋಣ. ಅಚ್ಚು ನಂದಕ್ಕೆ ತುಂಬಾ ಸುಸ್ತಿ ಆಗ್ತೈತೆ, ಮನೆಗೆ ಹೋಗೋಣ. ಯಪ್ಪ ಬಂದಿನ್ನ ಸ್ವಲ್ಪ ತಗ್ಲಿಲ್ಲ, ಅಷ್ಟೇಗ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ಯಾ? ನಾವ್ ಯಾಕೆ ಬಂದಿರೋದು? ಮನೆಗೆ ಹೋಗಕ್ಕೆ ಬಂದಿರೋದು, ಇಲ್ಲಿ ಆಟ ಆಡೋದ್ ಬೇಡ್ವಾ? ಹೇ ರೇಷ್ಮಾ ನಿನ್ಗೆ ಸುಸ್ತಾಯ್ತು ಅಂದ್ರೆ ನೀನ್ ಕುತ್ಕೋ ಆಯ್ತಾ? ಅರೆ ಅಚ್ಚು ನನ್ಗೆ ತಲೆಗೆ ತಿರ್ತೈತೆ ಗೊತ್ತಾ, ನಂದಕ್ಕೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮನೆಗೆ ಹೋಗೋಣ ಅಂತ ಹೇಳ್ತಾ ಇರೋದು. ನಾನು ಹೋಗಿ ನಿಂದಕ್ಕೆ ಅಮ್ಮ ಆಯ್ತಲ್ಲ ಅವ್ರ ಹತ್ರ ಕೇಳ್ತೀನಿ ಗೊತ್ತಾ. ಯಪ್ಪ ಶನಿ ಹಿಂಗಲ್ಲ ಒಂದ್ ನನ್ ಜೀವನದಲ್ಲಿ ಆಟ ಆಡ್ತಾ ಇದೆ. ಈಗಷ್ಟೇ ಒಂದ್ 4-5 ಆಟ ಆಡಿದೀವಿ ಅಷ್ಟೇ, ಅಷ್ಟೇಗ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಇವಳನ್ನೆಲ್ಲ ಯಾಕಾದ್ರೂ ಕರ್ಕೊಂಡ್ಬಂದ್ರು? ನಾನೇ ಕರ್ದಿದ್ದೆ ಇವಳನ್ನ ಮಾತ್ರ ಬಿಟ್ಟು ಬರ್ಬೇಕಾಗಿತ್ತು. ಅಮ್ಮನ ಹತ್ರ ಹೋಗಿ ಏನ್ ಹೇಳ್ತಾಳೋ ಏನೋ ಗೊತ್ತಿಲ್ಲ. ಅಚ್ಚು ಪಪ್ಪ ಯಾಕಚ್ಚು ಇಲ್ಲೇ ನಿಂತ್ಕೊಂಡಿದ್ಯಾ? ನಡಿ ಹೋಗೋಣ, ಅಲ್ಲಿ ತುಂಬಾ ಜನ ಇದಾರೆ ನೋಡು, ಊಟಕ್ಕೆ ಲೈನ್ ನಿಂತ್ಕೋಬೇಕು, ನಡಿ. ಆಯ್ತು ಪಪ್ಪ. ಏ ಯಾಕೆ ಮುಖ ಹಂಗಿಟ್ಕೊಂಡಿದ್ಯಾ? ವಂಡರ್ಲಾ ಬಂದು ನಿನ್ ಮುಖನ ಸರಿಯಾಗಿ ಇಟ್ಕೊಳಕ್ಕಾಗಲ್ವಾ? ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ, ನೀನಾಕ್ ಹಿಂಗಿದ್ಯಾ ಸಪ್ಪಗೆ? ಅಕ್ಕ ನಿನಗೆ ಗೊತ್ತೇನೆ, ಆ ರೇಷ್ಮೆ ಇದ್ದಾಳಲ್ಲ ಅವಳು ಹೇಳ್ತಾ ಇದ್ದಾಳೆ ಅವಳಿಗೆ ಸುಸ್ತಾಗ್ತಾ ಇದೆಯಂತೆ, ಒಂಥರ ಆಗ್ತಾ ಇದೆಯಂತೆ, ಅವಳಿಗೆ ಕುತ್ಕೊಳ್ಳಕ್ಕೂ ಆಗಲ್ಲಂತೆ, ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಗೊತ್ತಾ? ಅದನ್ನ ಅಮ್ಮನ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಮ್ಮ ಅವಳ ಮಾತು ಕೇಳ್ಕೊಂಡು ನಮ್ಮನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತಾರೇನೆ. ಚಾಚಾ ಅವಳ ಮಾತು ಕೇಳ್ಕೊಂಡಲ್ಲ ಅಮ್ಮ ಮನೆ ಕರ್ಕೊಂಡು ಹೋಗಲ್ಲ ಅಚ್ಚು. ಇಷ್ಟೊಂದು ದೂರದಿಂದ ಬಂದಿದೀವಿ ಗೊತ್ತಾ? ಇಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಟಿಕೆಟ್ ತಗೊಂಡು ಇಷ್ಟೇ ಆಟ ಆಡ್ಬಿಟ್ಟು ಹೋಗೋದಲ್ಲ, ಸಂಜೆವರೆಗೂ ಆಟ ಆಡ್ಬಿಟ್ಟು ಹೋಗೋದು. ಅವಳಿಗೆ ಸುಸ್ತಾಯ್ತು ಅಂದ್ರೆ ಒಂದ್ ಕಡೆ ಕೂರ್ಸಿದ್ರೆ ಆಯ್ತು, ನಡಿ ಹೋಗೋಣ. ಆಯ್ತು ಕಡೆ ಅಕ್ಕ. ನಿನ್ ತಂಗಿಗೆ ಏನಾದ್ರು ತಿಕ್ಲಾನು? ಅವಳು ಈ ತರ ಎಲ್ಲ ಆಲೋಚನೆ ಮಾಡ್ತಾಳೆ? ಅವಳು ಬಿಟ್ರೆ ಇದಕ್ಕೂ ಮೇಲೆ ಆಲೋಚನೆ ಮಾಡ್ತಾಳೆ ಗೊತ್ತಾ? ಸರಿ ನಡಿ ಹೋಗೋಣ. ಇಲ್ಲೇ ಇರು ಸ್ವೀಟಿ, ನಾನು ಹೋಗಿ ಟೋಕನ್ ಕೊಟ್ಟು ಅವ್ರ ಹತ್ರ ಫುಡ್ ತಗೊಂಡ್ಬರ್ತೀನಿ. ಎಲ್ರಿಗೂ ಚಿಕನ್ ಬಿರಿಯಾನಿನೇ ತನ್ನಿ. ಸರಿ. ಆಂಟಿ ಏನ್ ಗೊತ್ತಾ, ನಂದಕ್ಕೆ ತುಂಬಾ ತಲೆಗೆ ತಿರುಗ್ತೈತೆ ಆಂಟಿ, ನನಗೆ ವಾಂತಿಗೆ ಬರ್ತೈತೆ. ಮನೆಗೆ ಹೋಗೋಣ ಆಂಟಿ. ಏನು ಮನೆಗ? ಏನ್ ಹೇಳ್ತಾ ಇದೀಯ ರೇಷ್ಮಾ? ಮನೆ ಏನ್ ಪಕ್ಕದಲ್ಲೇ ಇದೆಯಾ? ಹಂಗೆಲ್ಲ ಮನೆಗೆ ಹೋಗಕ್ಕಾಗಲ್ಲ. ನಿನ್ಗೆ ರೆಸ್ಟ್ ಬೇಕಂತ ಹೇಳಿದ್ರೆ ಹೇಳು, ನಾನು ಒಂದ್ ಕಡೆ ಕರ್ಕೊಂಡೋಗಿ ಮಲಗಿಸ್ತೀನಿ ಆಯ್ತಾ? ಎಲ್ರೂ ಸಂಜೆ 5:30 ಗಂಟೆ ಆದ್ಮೇಲೆ ಹೊರಗಡೆ ಹೋಗಕ್ಕಾಗತ್ತೆ ರೇಷ್ಮಾ, ಅದಕ್ಕೂ ಮುಂಚೆ ಹೊರಗಡೆ ಹೋಗಕ್ಕಾಗಲ್ಲ. ಒಂದ್ಸಲ ಹೊರಗಡೆ ಹೋದ್ವಿ ಅಂದ್ರೆ ಮತ್ತೆ ರಿಟರ್ನ್ ಒಳಗ್ ಬರಕ್ಕಾಗಲ್ಲ ಆಯ್ತಾ? ನಿನ್ಗೇನಾದ್ರೂ ತುಂಬಾ ಸುಸ್ತಾಯ್ತು ಅಂದ್ರೆ ಹೇಳು, ನಾನೊಂದ್ ಕಡೆ ಕರ್ಕೊಂಡೋಗಿ ಮಲಗಿಸ್ತೀನಿ ಆಯ್ತಾ? ಈಗ ಊಟ ಮಾಡು. ಅರೆ ಆಂಟಿ ನನ್ಗೆ ಆಗೋದಿಲ್ಲ, ನನ್ಗೆ ತುಂಬಾ ಸುಸ್ತಿ ಆಗ್ತೈತೆ ಗೊತ್ತಾ? ಅಯ್ಯೋ ಅದಕ್ಕೆ ಹೇಳ್ತಾ ಇರೋದು ರೇಷ್ಮಾ, ನೀನ್ ಸ್ವಲ್ಪ ಊಟ ಮಾಡು ಆಯ್ತಾ? ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನಿದ್ರೆ ಮಾಡು, ಸರಿ ಆಗತ್ತೆ. ನೀನ್ ಯಾವ್ದ್ರಲ್ಲೂ ಆಟ ಆಡ್ಬೇಡ, ಆಮೇಲೆ ಬೇಕಾದ್ರೆ ನೀರಲ್ಲಿ ಆಟ ಆಡ್ತೀಯಂತೆ ಆಯ್ತಾ? ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಟಿಕೆಟ್ ತಗೊಂಡ್ ಬಂದಿರೋದು, ಅದಿಲ್ದಂಗೆ ನಾವ್ ಎಷ್ಟು ದೂರದಿಂದ ಬಂದಿದೀವಿ. ಈಗಲೇ ಹೋಗೋಣ ಅಂದ್ರೆ ಹೆಂಗ್ ಹೇಳಿ ನೋಡೋಣ? ಅಮ್ಮ ಅವಳಿಗೊಂದು ಕಬ್ಬಳಕ್ಕೆ ಕೊಡಮ್ಮ, ಅವಳಿಗೊಂದು ಚೂರು ಗೊತ್ತೇ ಆಗೋದಿಲ್ಲಮ್ಮ. ಏನಚ್ಚು ಅದು ನಿನ್ ಮಾತು? ಕಬ್ಬಳಕ್ಕೆ ನಿಮ್ಗೆ ಕೊಡ್ಬೇಕು ಆತರ ಯಾರಾದ್ರೂ ಹೇಳ್ತಾರಾ? ಅವಳಿಗೆ ಇನ್ನೇನ್ ಕಷ್ಟನೋ, ಏನಾಗ್ತಾ ಇದೆಯೋ ಏನೋ, ಅದಕ್ಕೆ ಅವಳು ಆತರ ಹೇಳ್ತಾ ಇದ್ದಾಳೆ ಮನೆಗೆ ಹೋಗೋಣ ಅಂತ. ನೀನು ಕಪ್ಪಳ ಕೊಡು ಅಂತ ಹೇಳ್ತಾ ಇದ್ಯಾ? ಈ ತರ ಮಾತಾಡಿದ್ರೆ ನೋಡ್ ನಾನು ನಿನ್ಗೆ. ಅಕ್ಕ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಅಯ್ಯೋ ಅಮ್ಮ ಏನಾಯ್ತಮ್ಮ? ಸ್ವೀಟಿ ಫುಡ್ ಎಲ್ಲ ರೆಡಿ ಆಗಿದೆ, ಒಬ್ಬೊಬ್ರಾಗ ಬಂದು ತಗೊಳ್ಳಿ. ಏನಾಯ್ತು ಸ್ವೀಟಿ? ರೀ ಅದು ಅಕ್ಕ ಕಾಲ್ ಮಾಡಿದ್ರೀಗ. ಹೌದಾ, ಏನಂತೆ? ಅವ್ರ ಅಮ್ಮನ್ಗೆ ತುಂಬಾ ಸೀರಿಯಸ್ ಆಗಿದೆ ಅಂತೆ ರೀ, ಮಕ್ಕಳನ್ನ ಕರ್ಕೊಂಬನ್ನಿ ಅಂತ ಕಾಲ್ ಮಾಡಿದ್ರು. ಛಾ ಹೌದಾ ಸ್ವೀಟಿ? ಹೌದು ರೀ, ತುಂಬಾ ಬೇಜಾರಾಗ್ತಿದೆ. ಮಕ್ಕಳನ್ನೆಲ್ಲ ಊಟ ಮಾಡಿಸಿ ಹಿಂಗೆ ಹೊರಡನ್ಮೇನ್ರಿ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.